ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸಾಯಂಕಾಲ ಹೊತ್ತು ತಿನ್ನೋಕ್ಕೆ ಏನಾದರೂ ಬೇಕು ಅಂತ ಅನಿಸಿದಾಗೆಲ್ಲ ಇದನ್ನು ಮಾಡ್ಬೋದು. ಆದರೆ ಒಂದು ಸ್ವಲ್ಪ ಫ್ಲೇವರ್ ಬೇರೆ ಇರುವಂತಹ ಒಂದು ತಿಂಡಿ ಇದು. ತುಂಬ ರುಚಿಯಾಗತ್ತೆ. ಇದು ನಾರ್ಮಲ್ ಮಂಡಕ್ಕಿ ಮಾಡೋದಕ್ಕಿಂತ ಈ ಥರ ಮಂಡಕ್ಕಿ ಮಾಡಿದರೆ, ಅಂದರೆ ಚುರುಮುರಿ ಅಂತ ಹೇಳ್ತಾರೆ, ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರಲ್ಲ, ಭೇಲ್ಪುರಿ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯೂ ಮಾಡ್ತಾರೆ, ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ. ನಾವು ಈಗ ಚುರುಮುರಿ ಅಂತ ಮಂಗಳೂರು ಕಡೆಯಲ್ಲಿ ಮಾಡ್ತಾರಲ್ವ, ಅದೇ ಥರ ಇದು ಪುದೀನ ಫ್ಲೇವರಲ್ಲಿ ಮಾಡಿದ್ದೀನಿ ನಾನು. ಇದರಲ್ಲಿ ಅದರಷ್ಟು ವೆರೈಟಿ ವಸ್ತುಗಳೆಲ್ಲ ಹಾಕ್ತಾಯಿಲ್ಲ ನಾನು. ಬರೀ ಪುದೀನ ಫ್ಲೇವರಲ್ಲಿ ಮಂಡಕ್ಕಿ ಇದನ್ನು ಮಿಕ್ಸ್ ಮಾಡಿರೋದು, ಏನು ಕಡಲೆಪುರಿ ಅಂತ ಹೇಳ್ತಾರೆ ಅದನ್ನು. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಪುದೀನ ತೊಗೊಂಡಿದ್ದೀನಿ. ಚೆನ್ನಾಗಿರೋ ಪುದೀನ ಆದರೆ ಒಳ್ಳೆಯದು. ಇದು ಸ್ವಲ್ಪ ಹಳೇದಾಗಿದೆ, ಆದರೂ ಉಪಯೋಗಿಸ್ಬೋದು, ಆ ಥರ ಇದೆ. ಅರ್ಧ ಕಪ್ಪಿನಷ್ಟು ತೊಗೊಂಡಿದ್ದೀನಿ. ಇದೊಂದು ಅರ್ಧ ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದೆರಡು ಸೊಪ್ಪುಗಳು ಅಷ್ಟೇ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು. ಪುದೀನ ಹಾಕಿದ್ದೀನಿ, ಇದು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ಅದು ಬ್ಲೇಡ್ಗೆ ಸಿಕ್ಕಾಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಂಟು ಕೂಡ ಹಾಕ್ಕೋಬೋದು ನೀವು. ಅದನ್ನು ಏನು ಇದು ಬಿಸಾಕಬೇಕು, ಬರೀ ಎಲೆ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ದಂಟು ಹಾಕ್ಬೋದು, ಯಾಕಂದರೆ ರುಬ್ಕೊಳ್ಳೋದಲ್ವ, ಆದ್ದರಿಂದ ಏನಾಗಲ್ಲ ಅದು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಸೇರಿಸ್ಕೊಂಡ್ರೆ, ನಾರ್ಮಲ್ ನಾವು ಕಡಲೆಪುರಿ ಮಾಡೋದಕ್ಕಿಂತ ಚರುಮುರಿ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ಬೇರೆ ರೀತಿ ತುಂಬ ರುಚಿಯಾಗುತ್ತೆ. ಇದೊಂದು ವೆರೈಟಿ ಆಗುತ್ತೆ, ಸಾಯಂಕಾಲ ತಿಂಡಿಗೆ ಕಾಫಿ ಜೊತೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 4-5 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ, ಅದು ಚೆನ್ನಾಗಿರುತ್ತೆ. ಒಂದು ಹಸಿಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಡಿಮೆ ಹಾಕಿ, ಯಾಕಂದರೆ ಸೊಪ್ಪು ಕಡಿಮೆ ಇರೋದ್ರಿಂದ ಕಡಿಮೆ ಹಾಕಿ, ಅಂದರೆ ಆಮೇಲೆ ತುಂಬ ಖಾರ ಆದರೆ ತಿನ್ನೋದು ಕಷ್ಟ ಆಗುತ್ತೆ. ಅದು ನೀವು ತುಂಬ ಖಾರ ತಿಂತೀರಾ, ತುಂಬ ಸ್ಪೈಸಿ ಬೇಕು, ಚಟ್ಪಟ ಬೇಕು ಅಂದರೆ ಹಂಗೂ ಹಾಕ್ಕೋಬೋದು, ಒಂದು ಮೆಣಸು ಸರಿಯಾಗಿ ಹಾಕ್ಕೋಬೋದು. ಇಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಕಾಲನ್ ನಮಕ್ ಅಂತ ಹೇಳ್ತಾರಲ್ವ, ಅದು ಬ್ಲ್ಯಾಕ್ ಸಾಲ್ಟು. ಅದು ಆಪ್ಷನಲ್ಲು, ನೀವು ಬೇಡ ಅಂದರೆ ಹಾಕ್ಕೋಬೇಕಾಗಿಲ್ಲ, ನಾರ್ಮಲ್ ಇದನ್ನು ಕೂಡ ಹಾಕ್ಕೋಬೋದು, ಉಪ್ಪನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ. ಬೇಕು ಅಂದರೆ ಉಪ್ಪು ಕಡಿಮೆ ಇದ್ದರೂ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಇದು ಚಾಟ್ ಮಸಾಲ, ಒಂದು ಚಮಚ ಅಷ್ಟು ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ನೀವು ಅದರಲ್ಲಿ ಇಲ್ಲಾಂದರೂ ಅಷ್ಟೇನು ವ್ಯತ್ಯಾಸ ಆಗೋಲ್ಲ, ಮೇಯ್ನ್ ಪರಿಮಳ ಇದು ಸೊಪ್ಪುಗಳದ್ದೇ. ನಿಂಬೆಹಣ್ಣು ಬೇಕು, ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಸರಿಯಾಗಿ ಬೇಕು, ಆ ಫ್ಲೇವರ್ ಬರಬೇಕು. ನೀರು ಹಾಕದೆ ಆದಷ್ಟು ಗಟ್ಟಿಗೆ ಇದನ್ನು ರುಬ್ಕೋಬೇಕು. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನುಣ್ಣಗೆ ರುಬ್ಕೋಬೇಕು, ಆದರೆ ನೀರೆಲ್ಲ ಸೇರಿಸ್ಕೋಬಾರ್ದು, ತುಂಬ ನೀರಾಗಬಾರ್ದು. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನುಣ್ಣಗೆ ರುಬ್ಕೊಳ್ಳೋಕ್ಕೆ. ಅದನ್ನು ಆ ಚಟ್ನಿನೇ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಮಾಡಿ ಸೇರಿಸ್ಕೋಬೋದು. ಈಗ ಇದಕ್ಕೆ ಮಂಡಕ್ಕಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಅದು ಮಿಕ್ಸ್ ಆಗೋಲ್ಲ, ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಆಗೋದು, ಯಾಕಂದರೆ ಚಟ್ನಿ ಅಲ್ವಾ ಅದು. ಅದನ್ನು ಕೈಯಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಎಷ್ಟು ಬೇಕೋ ಅಷ್ಟು ಮಂಡಕ್ಕಿ ಹಾಕ್ಕೊಳ್ಳಿ, ಸ್ಟ್ರಾಂಗ್ ನಿಮಗೆ ಹೆಂಗೆ ಬೇಕೋ ಹಾಗೆ. ಚಟ್ನಿ ಸ್ವಲ್ಪ ಇದು ಖಾರ ಇದೆ ಚಟ್ನಿ, ಅದನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಜಾಸ್ತಿ ಆಗುತ್ತೆ. ಅದರಿಂದ ನಾನು ಒಂದು ಮೆಣಸು ಸರಿಯಾಗಿ ಹಾಕ್ಕೊಂಡಿದ್ದೀನಿ ಅಲ್ವಾ, ಅಷ್ಟು ಕಡಿಮೆ ಸೊಪ್ಪಿಗೆ, ಅದರಿಂದ ಒಳ್ಳೆ ಖಾರ ಇದೆ. ಅದಕ್ಕೆ ಹೀಗೆ ಸ್ವಲ್ಪ ಮಂಡಕ್ಕಿ ಹೆಚ್ಚು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಹೇಗೆ ನಿಮ್ಮ ಫ್ಲೇವರ್ ಎಷ್ಟು ಬೇಕು, ಸ್ಟ್ರಾಂಗ್ ಎಷ್ಟು ಬೇಕು ಅಂತ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸ್ಟ್ರಾಂಗ್ ಆಗಿರತ್ತೆ ಇದು, ಮೆಣಸು ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ. ಬೇಕು ಅಂದರೆ ಕೊತ್ತಂಬರಿ ಪುಡಿನೂ ಹಾಕ್ಕೋಬೋದು. ನೀವು ಕೊತ್ತಂಬರಿನ ಹುರಿದು ಜಜ್ಜಿಬಿಟ್ಟು, ಅಂದರೆ ನೈಸಲ್ಲ, ಸ್ವಲ್ಪ ತರಿ ಪುಡಿ ಮಾಡಿಬಿಟ್ಟು ಹಾಕಿದರೆ ಅದನ್ನು ಚೆನ್ನಾಗಿ ಆಗುತ್ತೆ. ಆದರೆ ಇದಕ್ಕೆ ಪುದೀನ ಫ್ಲೇವರ್ಗೆ ಅಷ್ಟು ಕಂಪಲ್ಸರಿ ಅಲ್ಲ ಅದೆಲ್ಲ. ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಮಿಕ್ಸ್ ಮಾತ್ರನೇ ತುಂಬಾ ರುಚಿಯಾಗಿರುತ್ತೆ. ಈ ಫ್ಲೇವರ್ ಇದೆಯಲ್ವ, ಪುದೀನ ಫ್ಲೇವರು. ಮತ್ತು ಪಾನಿಪುರಿ ಪೌಡ್ರ್ ಇದ್ದರೆ ಅದನ್ನು ಹಾಕಿದರೆ ಪಾನಿಪುರಿ ಫ್ಲೇವರು ಆಗುತ್ತೆ ಇದು, ಈ ಪುದೀನಕ್ಕೆ ಇದನ್ನೆಲ್ಲ ಹಾಕಿದರೆ ತುಂಬಾ ರುಚಿಯಾಗುತ್ತೆ. ಸಾಯಂಕಾಲ ಕಾಫಿ ತಿಂಡಿ ಜೊತೆ ಅರ್ಜೆಂಟಿಗೆ ಮಾಡಬೇಕು ಅಂದರೆ ಬೇಗನೂ ಆಗುತ್ತೆ, 5 ನಿಮಿಷದಲ್ಲಿ ಆಗುತ್ತೆ. ಬರೀ ಸೊಪ್ಪು ರುಬ್ಬೋದು ಮಾತ್ರ ಕೆಲಸ, ಬೇಗ ಆಗುತ್ತೆ 5 ನಿಮಿಷದಲ್ಲಿ, ತುಂಬಾ ರುಚಿಯಾಗತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಖಾರ ಸ್ವಲ್ಪ ಕಡಿಮೆ ಮಾಡಿದರೆ ಮಕ್ಕಳು ತಿಂತಾರೆ. ನೀವು ಮಾಡಿ ನೋಡಿ ಸಾಯಂಕಾಲ ತಿಂಡಿಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ, ರುಚಿ ಹೆಂಗೆ ಅನ್ನಿಸ್ತು ಅಂತ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.